ರಾಜಕೀಯ ಲಾಬಿಯ ಹಿಂದಿನ ವೈಯಕ್ತಿಕ ದ್ವೇಷ, ಅನ್ವರ್ ಭಾಷಾ ವಿರುದ್ಧದ ಸಂಚು ಬಟಾಬಯಲು. ಕರ್ನಾಟಕ ರಾಜ್ಯ ಔಕಾಫ್ ಮಂಡಳಿ ಜಿಲ್ಲಾ ಕಾರ್ಯಾಲಯದಲ್ಲಿ ಚಿತ್ರದುರ್ಗ ನಾಟಕ ಬೆಳವಣಿಗೆ. ರಾಜ್ಯ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಅನ್ವರ್ ಭಾಷಾರಿಂದ ಖಬರ್ಸ್ತಾನ್ ಜಾಗ. ನಮಸ್ಕಾರ, ನಾನು ಎ ಜಾಕಿರ್ ಹುಸೇನ್. ನಾನು ಚಿತ್ರದುರ್ಗದಿಂದ ಬಂದಿದ್ದೇನೆ. ಏನೈತಂದರೆ ಇವಾಗ 7ನೇ ತಾರೀಕಿಗೆ ನಡೆಯುವ ಮೀಟಿಂಗ್ ಐತೆ. 7ನೇ ತಾರೀಕಿಗೆ ಎಲ್ಲ ಜಿಲ್ಲೆ ಒಳಗೆ ಒಂದು ಕಮಿಟಿ ಮಾಡೋಕ್ಕೆ, ಚೇರ್ಮನ್ ಮಾಡೋಕ್ಕೆ ಎಲ್ಲ ಹೊರಟಿದ್ದಾರೆ. ಆದರೆ 15 ಜಿಲ್ಲೆ ಒಳಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಅದಕ್ಕೂ ಅವ್ರಿಗೆ ನೇಮಕ ಮಾಡಬೇಕಂತ ಆದೇಶ ಮಾಡಿದ್ದಾರೆ. ಆಮೇಲೆ ಮೊನ್ನೆ 3 ದಿವಸ ಆಯಿತು. ಶಾನವಾಜ್ ಅಂತೇಳಿ JDS, ಮೊದಲಿಂದಾನು JDS 3 ಹಿರಿಯೂರಿನಲ್ಲಿ ಅವ್ರು ಮಾಡೋಕ್ಕೆ ಇವರು ಅನ್ವರ್ ಭಾಷಾ ಮತ್ತು ಶಕೀಲ್ ನವಾಜ್, ನಮ್ಮ ಜಮೀರ್ ಅಹಮದ್ ಆಪ್ತ, ಅವರು ಜೊತೆಗೆ ಇಟ್ಕೊಂಡು ಹೋಗಿದ್ದಾರೆ. ಜೊತೆಗೆ ಇಟ್ಕೊಂಡು ಇದ್ದಾರೆ. ಅದು ಅವರು ತಿಳ್ಕೊಬೇಕು. ಜಮೀರ್ ಅಹಮದ್ ಅವರೇ, ನೀವು ತಿಳ್ಕೊಳ್ರಿ ಫಸ್ಟ್. ನೀವು ಯಾರಿಗೆ ಕೊಡ್ಬೇಕು? ದುಡ್ದಂತಾರೆ ಭಾಳ ಜನ ಇದ್ದಾರೆ ಕಾಂಗ್ರೆಸ್ನಾಗೆ. ಭಾಳ ಅಳುಬ್ರು ಇದ್ದಾರೆ. ಅಳುಬ್ರು ಅಂದರೆ ಭಾಳ ಅಳುಬ್ರು ಇದ್ದಾರೆ ಕಾಂಗ್ರೆಸ್ನಾಗೆ. ಭಾಳ ಅಳುಬ್ರು ಇದ್ದಾರೆ. ಅವ್ರಿಗೆ ಕೊಡ್ರಿ, ನನಗೆ ಅಂತ ನಾನು ಹೇಳಲ್ಲ. ಅವ್ರಿಗೆ ಕೊಡ್ರಿ, ದುರ್ಗದಾಗ ಕೊಡ್ರಿ. ಹಿರಿಯೂರಿನವ್ರಿಗೆ ಯಾರಿಗೂ ಅವರು ಎಲ್ಲೋ ಸ್ಟಾಂಪ್ ಮಾಡ್ಕೊಂಡು ಗಲ್ಲಿ ಇದು ಮಾಡ್ಕೊಂಡು ನೋಡ್ರಿ. ಅವ್ರ ಚರಿತ್ರೆ ನೋಡ್ರಿ. ಅವ್ರ ಚರಿತ್ರೆ ಶಾನವಾಜ್ ಅಂತ ಹೇಳಿ ಚರಿತ್ರೆ ನೋಡ್ರಿ. ಆಪ್ತ ಅವ್ರಿಗೆ ತಮ್ಮನಿಗೆ ಕೊಡ್ತಾರೆ. ಶಕೀಲ್ ನವಾಜ್ ಅವರೇ, ನಮ್ಮ ಹತ್ರ ನೀವು ಇರೋದು ನನಗೆ ಗೊತ್ತಿಲ್ಲ. ನೀವು ಏನಾಗಿದ್ರೆ ನಮಗೆಲ್ಲ ಗೊತ್ತೈತೆ. ಶಕೀಲ್ ನವಾಜ್, ನೀವು ಏನಾಗಿದ್ರಿ ಅಂತ ನಮ್ಗೆ ಗೊತ್ತೈತೆ. ಇವಾಗ ನಮ್ಮ ಜಮೀರ್ ಅಹಮದ್ ಹತ್ರ ನೀವು ಚೆನ್ನಾಗಿರ್ರಿ. ಅವ್ರ ತಮ್ಮನಿಗೆ ಕೊಡಬೇಡ್ರಿ. ತಮ್ಮ ಏನಾಗಿದ್ದಾನೆ ಇವಾಗ ಸ್ಟಾಂಪ್ ಮಾಡ್ಕೊಂಡು ಇದ್ದಾನೆ ಕೋರ್ಟ್ ಹತ್ರ. ಇಲ್ಲೇ ಇರಕ್ಕೆ ಬಿಡ್ರಿ. ಇದು ಮಾಡಕ್ಕೆ ಕೊಡಬೇಡ್ರಿ. ಏನು ಚೇರ್ಮನ್ ಆಗೋಕ್ಕೆ ಯಾರಿಗೈತೆ? ಭಾಳ ಜನ ಇದ್ದಾರೆ ದುಡ್ದಂತಾರೋ. ಕಾಂಗ್ರೆಸ್ನವ್ರು ಭಾಳ ಜನ ಇದ್ದಾರೆ. ಆರಿಸಿ ಮಾಡ್ರಿ ಸರ್. ನಮ್ಮ ಸಮಾಜ ದುರ್ಗದಾಗೆ ಎಲ್ಲ ಒಪ್ಪಿ ನನಗೆ ಆರಿಸಿದ್ರೆ ಕೊಡಲಿ, ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಮಾಡ್ರಿ. ಇಲ್ಲಾಂದರೆ ಬೇಕಾಗಿಲ್ಲ. ನನಗೆ ಬೇಕಾಗಿಲ್ಲ ಸರ್. ಯಾರಿಗೂ ಒಳ್ಳೆಯವ್ರಿಗೆ ನನಗಿನ್ನ ಒಳ್ಳೆಯವ್ರು ಇದ್ದಾರೆ ಸರ್. ಒಳ್ಳೆ ಕೆಲಸ, ನ್ಯಾಯ ರೀತಿಯಲ್ಲಿ ಕೆಲಸ ಮಾಡೋರಿಗೆ 1 ರೂಪಾಯಿ ತಿಂದಂಗೆ ಮಾಡ್ಬೇಕು ಕೆಲಸ. ಇವ್ರದ್ದು ಕಾಂಡ ಮುಚ್ಚೆಗೋಸ್ಕರ ಇವ್ರಿಗೆ ಮಾಡ್ತಿದ್ದಾರೆ. ಲಾಯರ್ಗೆ ತಗೊಂಡು ಬಂದು ಮಾಡ್ತಿದ್ದಾರೆ. ಆಯ್ತು ಸರ್, ಅದೇ ವಿರುದ್ಧ ಇದ್ದೀವಿ. ಆಮೇಲೆ ಯಾವುದೇ ಕಾರಣಕ್ಕೆ ಮಾಡಕ್ಕೆ ಕೊಡಲ್ಲ ಸರ್. ಭಾಳ ಇದಾಗ್ತದೆ. ಯಾವುದೇ ಕಾರಣಕ್ಕೆ ಗಲಾಟೆ ಆಗ್ತವೆ. ಹಿರಿಯೂರು ಅದು ನಮ್ಮ ಡಿಸ್ಟಿಕ್ ದುರ್ಗ ಇರೋದು. ದುರ್ಗನಾಗ ಯಾರಿಗಾನ ಕೊಡಲಿ, ಮಾಡಲಿ, ನಡೀತೈತೆ. ನನಗೆ ಅಂತ ನಾನು ಒಂದು ಅಭ್ಯರ್ಥಿ ಆಗಿದ್ದೀನಿ. ಅವರು ಇದ್ದಾರೆ. ಯಾಕೆ ಹೇಳ್ತಿದ್ವಿ ಅಂದರೆ ಭಾಳ ಸಮಸ್ಯೆ ಇದಾವೆ ಸರ್. ಮಸೀದಿ ಇದ್ದಾವೆ, ದರ್ಗಾಗಳು ಇದ್ದಾವೆ, ಭಾಳ ಸಮಸ್ಯೆ ಆಗಿ. ಆಮೇಲೆ ಅನ್ವರ್ ಭಾಷಾ ಏನು ಮಾಡಿದಾರೆ ಗೊತ್ತಾ? ಅಲ್ಲಿ ಒಬ್ಬೊಬ್ಬ ದರ್ಗಾದಲ್ಲಿ 3 ಜನಕ್ಕೆ ನೇಮಕ ಮಾಡಿದ್ದಾರೆ. 3 ಜನಕ್ಕೆ ಒಂದೊಂದು ದರ್ಗಾದಲ್ಲಿ 3 ಜನ, ಒಂದೊಂದು ಸಮಸ್ಯೆ ಒಳಗೆ 3 ಜನ, 4 ಜನಕ್ಕೆ ಮಾಡಿದ್ದಾರೆ. ಅವರು ನಾಟಕ ಮಾಡ್ತಿದ್ದಾರೆ. ಇದು ಫಸ್ಟ್ ಅವರು ರಾಜೀನಾಮೆ ಕೊಡ್ಬೇಕು. ಒಬ್ಬ ಹುದ್ದೆಯಲ್ಲಿ ಒಬ್ಬನೇ ಇರ್ಬೇಕು. ಅದು ಫಸ್ಟ್ ರಾಜೀನಾಮೆ ಕೊಡಲಿ. ಆಮೇಲೆ 3-4 ಕಮಿಟಿಯಲ್ಲಿ 3 ಕಮಿಟಿ ಒಳಗೆ ಇದ್ದಾರೆ. ಒಬ್ಬ ವ್ಯಕ್ತಿ ಫಸ್ಟ್ ಆಡಿಟ್ ಮಾಡಬೇಕು. ಬೈಲಾ ಪ್ರಕಾರದಲ್ಲಿ 1 ಕಮಿಟಿ ಒಳಗೆ ಒಬ್ಬನೇ ಇರ್ಬೇಕು. ಅವ್ರು ಯಾರ್ಯಾರು ಬೇಕು ಅವ್ರಿಗೆ 4 ಜಾಗ, 5 ಜಾಗ, 2 ಜಾಗ, 3 ಜಾಗ ಆಡಿಟ್ ಮಾಡಿಲ್ಲ, ಆಡಿಟ್ ತೋರಿಸಿಲ್ಲ. 6 ಎಕರೆ ಹೊಲ, 11 ಸರ್ವೆ ನಂಬರ್ 11 ಫಸ್ಟ್ ಅದು ಕೊಡಕ್ಕೆ ಹೇಳ್ರಿ. ಇವೆಲ್ಲ ಭಾರಿ ಮಾತಾಡ್ತಾನೆ. ಫಿಲಿಮ್ ರಿಲೀಸ್ ಮಾಡಕ್ಕೆ ಹೋಗ್ತಾನೆ. ಅದೇ ಅಲ್ಲೇ ಇದ್ಬಿಡು, ಫಿಲಿಮ್ ರಿಲೀಸ್ ಮಾಡ್ಕೊಂಡು. ನಾವೇನು ಬೇಡ ಅನ್ನಲ್ಲ. ಪಾಪ ಅವ್ನ ಮಗು ಬಿಡ್ರಿ, ಮಾಡ್ಲಿಕೊಳ್ಳಿ. ಅವ್ರ ವೈಯಕ್ತಿಕ ಅವ್ರು ಮಾಡಲಿ. ನೀನು ಏನು ಬೇಕಪ್ಪ? ನೀನು ಚೇರ್ಮನ್ ಆಗ್ತೀನಿ ಅಂತ ಹೊರಟಿದ್ಯಾ? ಚೇರ್ಮನ್ ಆಗ್ತೀನಿ ನಾನೇ 400 ಜನ ವೋಟ್ ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ? ನೀನು ರಾಡೋ ವಾಚ್ ಕೊಟ್ಟಿದ್ದಕ್ಕೆ ಹಾಕಿದಾರಾ? ಏನೋ ಒಳ್ಳೆ ಕೆಲಸ ಮಾಡ್ತೀಯ ಅಂತ ಹಾಕಿರೋದು ಓಟು. ನೀನು ತಿಳುವಳಿಕೆ ಇಡ್ಕೋ. ರಾಡೋ ವಾಚ್ ನೀನು ದುಡ್ಡು ಬೇಕಾಗಿಲ್ಲ. ಮುತ್ತಲ್ಲಿಗಳು ಹಾಕಿರೋದು ಓಟು. ಅರ್ಥ ಮಾಡ್ಕೊಂಡು ನೀನು ಗಮನ ಇಟ್ಕೋ. ಇಲ್ಲಾಂದ್ರೆ ಫಿಲ್ಮ್ ಮಾಡುವಾಗ ಹೋಗು, ನಾವು ಸಪೋರ್ಟ್ ಮಾಡ್ತೀವಿ. ಇಲ್ಲಾಂದರೆ ನೀನು ದಮ್ಮಿದ್ರೆ ನೀನು ಎಲೆಕ್ಷನ್ ನಿಂತ್ಕೊಂಡು ನೋಡೋಣ. ಎಲೆಕ್ಷನ್ ನಿಂತ್ಕೊಂಡು ನಾಮಿನೇಟ್ ಯಾರು ಮಂತ್ರಿಗೆ ಇಟ್ಕೊಂಡ್ಬಿಟ್ಟು ಕಾಲು ಕೈ ಇಟ್ಬಿಟ್ಟು ಬಂದ್ಬಿಡ್ತೀಯಾ?
ಶಾನವಾಜಿಗೆ ಮಾಡ್ತಿರೋದು ಆಸ್ತಿ ಹೊಡಿಯೋಕ್ಕೋಸ್ಕರನೇ. ಇದು ದಾಖಲೆ ತಿದ್ದುಪಡಿ ಮಾಡೋಕ್ಕೋಸ್ಕರ ಅವರೇ JDS ಇಂದ ಬಂದಂಥವ್ರಿಗೆ ಮೂರು ದಿನ ಆಯ್ತು. ಇನ್ಕ್ವೈರಿ ಮಾಡಿರಿ, ಫಸ್ಟ್ ಅವ್ರದ್ದು ಇನ್ಕ್ವೈರಿ ಮಾಡಿರಿ. JDS ಇಂದ ಬಂದಿರೋದು 3 ದಿವಸ ಆಯಿತು. ಅವ್ರು ಮಾಡಕ್ಕೆ ಹೊರಟಿದ್ದಾರಾ? ಇವೆಲ್ಲ ಭಾಳ ತಪ್ಪಾದ. ಸಿದ್ದರಾಮಯ್ಯ ಅವರು ಕೇಳಬೇಕು, DK ಶಿವಕುಮಾರ್ ಅವ್ರು ಕೇಳಬೇಕಿದು. ಇದು ನಾಳೆ ಹೊತ್ತಿನಲ್ಲಿ ಕಾಂಗ್ರೆಸ್ಸಿಗೆ ದಕ್ಕಾಗ್ತದೆ. ನಾವು ಕಾಂಗ್ರೆಸ್ಸಿಂದ ಬಂದಿರೋದು, ನಾವು ಮೊದಲಿಂದನೂ ನಾವು ಒಂದು ಅಭ್ಯರ್ಥಿ, ನಾವು ಒಂದು ಇದು ಕೊಟ್ಟಿದ್ವಿ ಅರ್ಜಿ. ಆಯ್ಕೆ ಮಾಡಿ ಯಾರಿಗೆ ಸೂಚಿಸ್ತಾ ಇದ್ದಾರೆ ಅವ್ರು ಕೊಡಲಿ ಸರ್, ನಮಗೆ ಅಭ್ಯಂತರ ಇಲ್ಲ. ಅವ್ರು ಮಾತ್ರ ಕೊಡಬಾರ್ದು, JDSಗೆ ಮಾತ್ರ ಕೊಡಬಾರ್ದು ಅಂತ ನಾನು ಈ ಸಂದರ್ಭ ಹೇಳ್ತೀನಿ. ನಮಸ್ಕಾರ.